ಮೇಡಮ್ ನಿಮ್ಮ ಉಪಕಾರ ನಾವು ಯಾವತ್ತೂ ಮರೆಯಲ್ಲ ಮೇಡಮ್. ಅಯ್ಯೋ ಅದರಲ್ಲಿ ಉಪಕಾರ ಏನು ಬಂತಪ್ಪ, ಪರವಾಗಿಲ್ಲ. ನೀವು ನಮ್ಮ ರಿಲೇಷನ್ನೇ ಅಲ್ವಾ. ಇವನು ನಮ್ಮ ಹತ್ರ ನಾವು ಶ್ರೀಮಂತರು ಅಂತ ಹೇಳಿ ಮೋಸ ಮಾಡಿ ಮದುವೆ ಆದ ಮೇಡಮ್. ನಾವೇನು ತೀರಾ ಬಡವರಲ್ಲ, ನಾವು ಸ್ವಲ್ಪ ರಿಚ್ಚಾಗೇ ಇದ್ವಿ. ನಮಗೆ ಮೋಸ ಮಾಡಿ ಮದುವೆ ಮಾಡ್ಕೊಂಡಿದ್ದಾನೆ ಮೇಡಮ್. ಹೌದೇನಪ್ಪ, ಯಾಕೆ ಈ ಥರ ಮೋಸ ಮಾಡಿದೆ ಮೇಡಮ್? ನಾನು ನಿಜವಾಗ್ಲೂ ಮೋಸ ಮಾಡಿಲ್ಲ ಮೇಡಮ್, ನಾನು ಮೋಸನೇ ಮಾಡಿಲ್ಲ. ಅವ್ರು ಯಾರೋ ಇವ್ರ ರಿಲೇಷನ್ ಅಂತೆ, ಹುಡುಗಿ ಚೆನ್ನಾಗಿದ್ದಾಳೆ, ಮದುವೆ ಮಾಡ್ಕೊ, ಹೆಂಗೋ ನೀನು ಫಾರಿನಲ್ಲಿ ಕೆಲಸದಲ್ಲಿದ್ಯಾ ಅಂತ ಹೇಳಿದ್ರು ಮೇಡಮ್. ಅದಕ್ಕೆ ನಾನು ಮದುವೆ ಆದೆ ಮೇಡಮ್. ಹೇಳ್ಬೇಕಂದ್ರೆ ನಂಗೆ ಒಬ್ಬ ಅಕ್ಕ ಇದ್ದಾರೆ ಅಷ್ಟೇ ಮೇಡಮ್, ತಂದೆ ತಾಯಿ ಯಾರೂ ಇಲ್ಲ. ನಾನು ಆ ಬ್ರೋಕರ್ಗೆ ಹೇಳಿದೆ ಮೇಡಮ್, ಈ ಥರ ಎಲ್ಲ ಸುಳ್ಳು ಹೇಳೋದು ಬೇಡ ಅಂತ. ನಮ್ಮದು ಹಳ್ಳಿ ಮೇಡಮ್, ಹಳ್ಳಿಯಲ್ಲಿ ಒಂದು ಚಿಕ್ಕ ಮನೆ ಇದೆ ಅಷ್ಟೇ ಮೇಡಮ್ ನಮಗೆ ಜಾಗ ಇರೋದು. ಅವನು ಬ್ರೋಕರ್ ಏನೋ ಸುಳ್ಳು ಹೇಳಿ ಮದುವೆ ಮಾಡಿಸ್ಬಿಟ್ಟ. ನನಗೂ ಆಸೆ ಆಯಿತು ಮೇಡಮ್, ಇವ್ರು ಚೆನ್ನಾಗಿದ್ದಾರೆ ಮೇಡಮ್ ಫ್ಯಾಮಿಲಿ, ಅದಕ್ಕೆ ನನಗೂ ಒಂದು ಆಶ್ರಯ ಸಿಗುತ್ತಲ್ಲ ಅಂತ ಮದುವೆ ಆದೆ. ಮದುವೆ ಆದ ಸ್ವಲ್ಪ ದಿವಸಕ್ಕೆ ಇವರಮ್ಮ ನಿನಗೆ ಫಾರಿನಲ್ಲಿ ಕೆಲಸ ಇದೆಯಲ್ಲ, ಫಾರಿನ್ಗೆ ಹೋಗು ಹೋಗು ಅಂತ ಟಾರ್ಚರ್ ಕೊಟ್ಟರು ಮೇಡಮ್. ಅದಕ್ಕೆ ಇವಳನ್ನ ಕರ್ಕೊಂಡು ನಾನು ಇಲ್ಲಿಗೆ ಬಂದುಬಿಟ್ಟೆ. ತಂದೆ ತಾಯಿ ಅಂತೂ ಇಲ್ಲ, ಅಕ್ಕನ ಮನೇಲಿ ಹೋಗಿ ಇರೋಕ್ಕಾಗಲ್ಲ. ಹೆಂಗೋ ಅತ್ತೆ ಮಾವನೇ ತಂದೆ ತಾಯಿ ಅವ್ರ ಮನೆಯಲ್ಲೇ ಕೆಲಸ ಮಾಡ್ಕೊಂಡಿರೋಣ ಅಂತ ಆಸೆ ಇಟ್ಕೊಂಡು ಇವಳನ್ನ ಮದುವೆ ಆದ ಮೇಡಮ್. ಆದರೆ ಇವರಮ್ಮ ನನ್ನನ್ನು ಅಲ್ಲಿರೋಕ್ಕೆ ಬಿಡಲಿಲ್ಲ ಮೇಡಮ್. ಹೋಗು ಫಾರಿನ್ಗೆ ಅಂತ ಹೇಳ್ತಾನೆ ಇದ್ದರು. ನನಗೂ ಇಲ್ಲಿ ಮನೆ ಕೆಲಸ ಮಾಡ್ತೀನಿ ಅಂತ ಹೇಳೋಕ್ಕೂ ಇಷ್ಟ ಆಗಲಿಲ್ಲ ಮೇಡಮ್. ಅದಕ್ಕೆ ಇವಳನ್ನ ಕರ್ಕೊಂಡು ನಾನು ಇಲ್ಲಿಗೆ ಬಂದುಬಿಟ್ಟೆ. ಆದರೂ ಇವಳನ್ನ ನಾನು ಚೆನ್ನಾಗೇ ನೋಡ್ಕೊತಾ ಇದ್ದೀನಿ ಮೇಡಮ್. ಆದರೂ ಇಲ್ಲಿರೋಕ್ಕೆ ಇಷ್ಟ ಇಲ್ಲ ಅಂತ ಇದ್ದಾಳೆ. ಇರೋ ವಿಷಯ ಏನು ಮುಚ್ಚುಮರೆ ಮಾಡಿದಿರ ನಮ್ಮ ಹತ್ರ ಹೇಳ್ಬೋದಿತ್ತಲ್ಲ ಮೇಡಮ್. ಇವನು ಇರೋ ವಿಷಯ ಹೇಳಿದ್ರೆ ಇನ್ನೆಲ್ಲಿ ನನಗೆ ಆಶ್ರಯ ಸಿಕ್ಕಲ್ಲ ಅಂದ್ಬಿಟ್ಟು ಯಾವುದೋ ಬಾಡಿಗೆ ತಂದಾಯ್ತು ಕರ್ಕೊಂಬಂದು ಮದುವೆ ಆಗೋರ್ಗೂ ಇಟ್ಕೊಂಡು ಅವರು ಹೊಟ್ಟೋದ್ರು ಮೇಡಮ್. ಇವಾಗ ನೋಡಿದ್ರೆ ನನ್ನ ಪರಿಸ್ಥಿತಿ ಹಿಂಗಾಗ್ಬಿಟ್ಟಿದೆ. ಅಯ್ಯೋ ಏನು ಬೇಜಾರು ಮಾಡ್ಕೊಂಬಿಡಿ. ಇವಾಗ ನೀವು ಹೋಗಿ ಊರಿಗೆ, ಏನೂ ತೊಂದರೆ ಇಲ್ಲ, ಆರಾಮಾಗಿ ಊರಿಗೆ ಹೋಗಿ ನೀವು. ಏನಮ್ಮ ಊರಿಗೆ ಹೋಗಿದ ತಕ್ಷಣ ಮತ್ತೆ ನಿಮ್ಮ ಯಜಮಾನ್ರಿಗೆ ಟಾರ್ಚರ್ ಕೊಡಬೇಡಮ್ಮ, ಅವ್ರನ್ನ ಮನೆಯಿಂದ ಆಚೆ ಹಾಕೋದು ಹಂಗೆಲ್ಲ ಮಾಡಬೇಡಮ್ಮ. ನಿಮ್ಮ ಅಮ್ಮಗೂ ಸ್ವಲ್ಪ ಬುದ್ಧಿ ಹೇಳಿ. ನಿಮ್ದು ಏನಾದರೂ ಬಿಸ್ನೆಸ್ ಇದ್ದರೆ ಇವರು ಕೆಲಸ ಮಾಡ್ಕೊಂಡು ಅಲ್ಲೇ ಇರ್ತಾರೆ. ಇವ್ರ ಮನೇಲಿ ಇವಳೊಬ್ಬಳೇ ಮೇಡಮ್ ಮಗಳು, ಗಂಡು ಮಕ್ಕಳು ಇಲ್ಲ ಹೆಣ್ಮಕ್ಳು ಇಲ್ಲ, ಇರೋದು ಇವಳೊಬ್ಬಳೇ. ಇವ್ರ ಬಿಸ್ನೆಸ್ ಅವರಪ್ಪ ಒಬ್ಬರೇ ನೋಡ್ಕೊತಾ ಇದ್ದಾರೆ. ಅವ್ರ ಅಪ್ಪನ ಜೊತೆ ನಾನು ಇರ್ತೀನಲ್ಲ ಅಂತ ಒಂದು ಆಸೆಯಿಂದ ಮದುವೆ ಆದೆ. ಇವರಮ್ಮ ದೊಡ್ಡಸ್ಗೆ ತೋರಿಸ್ಕೊಳ್ಳೋಕ್ಕೆ ನನ್ನನ್ನು ಫಾರಿಂಗ್ ಹೋಗು ಅಂತಂದರು. ಅದಕ್ಕೆ ನಾನು ಇವಳನ್ನ ಕರ್ಕೊಂಬಂದ್ಬಿಟ್ಟೆ ಮೇಡಮ್. ಹೌದು ನೋಡಮ್ಮ, ಯಾರೂ ಇಲ್ಲ ಅಂತ ಹೇಳ್ತಾ ಇದ್ದಾರಲ್ಲ, ಗಂಡು ಮಗು ಥರ ನಿಮ್ಮ ಮನೇಲೇ ಇರ್ತಾನಮ್ಮ, ಏನೂ ತೊಂದರೆ ಕೊಡಬೇಡಿ, ಆರಾಮಾಗಿ ಗಂಡ ಹೆಂಡತಿ ಖುಷಿಯಾಗಿರಮ್ಮ, ಆಗಿದ್ದಾಗೋಯ್ತು. ನಿಮ್ಮಮ್ಮಗೂ ಸ್ವಲ್ಪ ಬುದ್ಧಿ ಹೇಳಮ್ಮ. ನಿಮ್ಮಮ್ಮಗೆ ಹೇಳಿ ನಿಮ್ಮ ಗಂಡನ ಜೊತೆ ಖುಷಿಯಾಗಿರಮ್ಮ. ನಿಮ್ಮಪ್ಪ ಹೇಗೂ ಬಿಸ್ನೆಸ್ ಮಾಡ್ತಾರಲ್ಲ, ಅದರಲ್ಲಿ ಕೆಲಸ ಮಾಡಿಕೊಂಡು ಇವ್ರು ಇರ್ತಾರೆ. ಗಂಡನ ಬಿಟ್ಟು ಬದುಕೋದು ತುಂಬ ಕಷ್ಟ ಆಯ್ತಮ್ಮ ಈ ಸಮಾಜದಲ್ಲಿ. ಇವತ್ತು ನಾವೆಲ್ಲ ಎಷ್ಟು ಕಷ್ಟಪಡ್ತಾ ಇದ್ದೀರಿ ನಮಗೆ ಗೊತ್ತು. ಸರಿ ಮೇಡಮ್, ಆಯ್ತು ಮೇಡಮ್. ಮೇಡಮ್ ಬಬ್ಲು ಎಲ್ಲಿ? ಮಲಗಿದ್ದಾನಮ್ಮ, ಮಲ್ಕೊಂಡಿದ್ದಾನೆ. ದುಡ್ಡೇನಾದರೂ ಬೇಕಾ ಇನ್ನೂ? ಬೇಡ ಮೇಡಮ್, ಬೇಡ ಸಾಕು, ನೆನ್ನೆನೇ ಕೊಟ್ಟಿದ್ದೀರಲ್ಲ ಅಷ್ಟೇ ಸಾಕು ಮೇಡಮ್. ನಾವು ಹೋಗಿ ಬರ್ತೀರಿ ಮೇಡಮ್. ಮತ್ತೆ ಏನಾದರೂ ನಮ್ಮ ಮತ್ತೆ ಟಾರ್ಚರ್ ಕೊಟ್ಟರೆ ನಾನು ಮತ್ತೆ ಇಲ್ಲಿಗೆ ಬಂದುಬಿಡ್ತೀನಿ ಮೇಡಮ್. ಇಲ್ಲ ಮೇಡಮ್, ಆ ಥರ ಏನೂ ಆಗಲ್ಲ. ನಾನು ನನ್ನ ಗಂಡನ ಜೊತೆನೇ ಇರ್ತೀನಿ. ನಮ್ಮಮ್ಮ ಏನಾದರೂ ಮನೆಗೆ ಸೇರಿಸ್ಕೊಳ್ಳಿಲ್ಲ ಅಂತಂದರೆ ನಾವಿಬ್ಬರು ಎಲ್ಲಾದರೂ ಸಪ್ರೇಟ್ ಮನೆ ಮಾಡ್ಕೊಂಡಿರ್ತೀವಿ ಮೇಡಮ್. ಸರಿ ನಮ್ಮ ಒಳ್ಳೇದಾಗಲಿ. ಏನಾದರೂ ದುಡ್ಡು ಬೇಕಂದರೆ ನಾನು ಫೋನ್ ನಂಬರ್ ಕೊಟ್ಟಿದ್ದೀನಲ್ಲ, ನಂಗೆ ಫೋನ್ ಮಾಡಿರಮ್ಮ, ನಾನು ನಿಮ್ಗೆ ಸಹಾಯ ಮಾಡ್ತೀನಿ. ಸರಿ ಮೇಡಮ್, ಆಯಿತು ಮೇಡಮ್. ನಾವಿನ್ನು ಹೊರ್ತೀವಿ ಮೇಡಮ್. ಸರಿ ಹೋಗಿ ಬನ್ನಿರಿ. ನಮ್ಮ ಚಿನ್ನುಗೆ ಎಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟು ಬುದ್ಧಿ, ಅವನು ವಯಸ್ಸಿಗೆ ಮೀರಿದ ಬುದ್ಧಿ ಇದೆ ಅವನ ಹತ್ರ. ಯಾಕೆ ಚಿನ್ನು ಮಲಗಲಿಲ್ವಾ? ಇಲ್ಲ ಅಮ್ಮ. ಅಮ್ಮ ಸಹನಾ ಅಕ್ಕ ಅವರು ಬಂದಿದ್ರಾ? ಬಂದಿದ್ರಮ್ಮ, ಹೋದ್ರು ಊರಿಗೆ ಅವರು. ಪಾಪ ಅಮ್ಮ, ಸಹನಾ ಅಕ್ಕ ನೋಡಮ್ಮ ಅಳ್ತಾ ಇದ್ರಲ್ಲ ಪಾಪ. ಚಿನ್ನು ಅಳ್ತಾ ಇದ್ರು. ಚಿನ್ನು ನಾಳೆ ನಿಂದು ಬರ್ತ್ಡೇ ಅಮ್ಮ. ಅಮ್ಮ ಬರ್ತ್ಡೇ ಅಮ್ಮ, ನಿಂಗೆ ಏನು ಬೇಕು? ನಾನು ಜಾನು ಜೊತೆ ಫೋನಲ್ಲಿ ಮಾತಾಡ್ಬೇಕಮ್ಮ. ಹೌದಾ? ಜಾನು ಅಂದ್ರೆ ಇಷ್ಟನಮ್ಮ ನಿಂಗೆ? ಅಮ್ಮ ಜಾಸ್ತಿ ಇಷ್ಟ ಜಾನು ಅಂದ್ರೆ. ಮುದ್ದು ಬಂಗಾರಿಗೆ ಜಾನು ಅಂದ್ರೆ ಇಷ್ಟ ಅಂತಮ್ಮ. ಹೌದು, ಜಾನು 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 ಅಂದ್ರೆ ಇಷ್ಟ ಅಂತ ಹೇಳ್ತಾ ಇರ್ತಿಲ್ಲ. ಜಾನುಗೆ ನೀನು ಯಾವತ್ತಾದ್ರೂ ಏನಾದರೂ ಗಿಫ್ಟ್ ಕೊಟ್ಟಿದ್ಯಾ? ಅಯ್ಯೋ ಇಲ್ಲ ಅಮ್ಮ, ಕೊಟ್ಟಿಲ್ಲ ನಾನು ಗಿಫ್ಟ್ ಜಾನುಗೆ. ಛೇ ಮರೆತೇ ಹೋಗ್ಬಿಟ್ಟಿದ್ದೀನಿ ನೋಡಮ್ಮ. ಅಮ್ಮ ಜಾನುಗೆ ಏನಾದರೂ ಕೊಡ್ಬೇಕಮ್ಮ. ಏನ್ ಕೊಡೋಣ ಅಮ್ಮ? ಬೇಕಾದ್ರೆ ಹೇಳಮ್ಮ. ಜಾನು ಅಂದ್ರೆ ಸಾಕು, ಎಲ್ಲ ಕ್ವಶನ್ಗೂ ಪಟಪಟ ಅಂತ ಉತ್ತರ ಕೊಟ್ಟಿರ್ಬೇಕಪ್ಪ ಇದಕ್ಕೆ ಗೊಂಬೆಗೆ. ಅಮ್ಮ ನೀನು ಜಾನುನ ನೋಡಿಲ್ಲಲ್ಲ, ಇವಾಗ ಅವಳ ಉದ್ದ ಕುಳ್ಳು ಬಂದ್ಬಿಟ್ಟವಮ್ಮ ನಿಂತರ. ಎಷ್ಟು ಚೆನ್ನಾಗಾಗ್ಬಿಟ್ಟವಳೆ ಜಾನು. ಅಯ್ಯೋ ಯಾವಾಗ ನೋಡ್ದೆ? ನಾನು ನೋಡಿದೆ ಅಮ್ಮ, ಮೊನ್ನೆ ನೋಡ್ದೆ. ಕಳ್ಳ ನೀನು. ಅತ್ತಿಗೆ. ಹಲೋ ಅಳಿಯ, ಹೇಗಿದ್ಯಾ? ನೀವು ಹೇಗಿದ್ದೀರಾ? ಈ ತರ ಇದ್ದೀನಿ ನೋಡಪ್ಪ. ಸಂಜಯ್ ಮಾಮ. ಪೊಮ್ಮೆಕ್ಕ ಇವಾಗ ಒಳಗಡೆಯಿಂದ ಹೋದ್ರಲ್ಲ, ಅವ್ರು ಏನು ಬಂದಿದ್ದಕ್ಕ? ಸಂಜಯ್ ಅವರು ನಿಮ್ಮ ಅತ್ತೆ ಮಗಳಂತಲ್ವಾ? ಅಕ್ಕ ನಮ್ಮ ಅತ್ತೆ ಮಗಳು. ಅವ್ರ ಯಜಮಾನ್ರು ಇಲ್ಲೇ ಕೆಲಸ ಮಾಡ್ತಾ ಇದ್ದಿತ್ತು. ಅವರೇನೋ ಊರಿಗೆ ಹೋಗ್ಬೇಕಾಗಿತ್ತಂತೆ, ದುಡ್ಡಿಂದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತಂತೆ. ಅದಕ್ಕೆ ನೆನ್ನೆ ಸಿಕ್ಕಿದ್ರು, ಹೇಳಿದ್ರು. ಅದಕ್ಕೆ ಟಿಕೆಟ್ ಎಲ್ಲ ನಾನೇ ಬುಕ್ ಮಾಡಿಕೊಟ್ಟೆ. ಅವ್ರು ಊರಿಗೆ ಹೋದ್ರು. ಹೌದಾ? ಮದುವೆ ಯಾವಾಗಾಯ್ತು? ಏನೋ ಗೊತ್ತಿಲ್ಲ ಸಂಜಯ್ ನನಗೆ. ಹಾಗಾದರೆ ಈಗ ಊರಿಗೆ ಹೊರಟ್ರೆ ಅವರು? ಸಂಜಯ್ ಹೋದ್ರು ಅವರು. ಅದಕ್ಕೆ ಇನ್ನೊಂದು ಚೂರು ಬೆಳಿಬೇಕು. ಅವ್ರ ಮಾವನ ಎತ್ತರಿಗೆ ಬಂದ್ಬಿಡ್ತಾನೆ ಚಿನ್ನು.
ಇವಾಗ ನೋಡಿ ಭುಜದ ಹತ್ರ ಬರ್ತಾ ಇದ್ದಾನೆ. ಬೆಳೆದ್ಬಿಡ್ತಾನಮ್ಮ ನಮ್ಮ ಚಿನ್ನು. ಇನ್ನೊಂದು ಸ್ವಲ್ಪ ದಿವಸ ನನಗಿಂತಲೂ ಎತ್ತರ ಬೆಳೆದ್ಬಿಡ್ತಾನೆ. ಚಿನ್ನು, ಜಾನು ಹತ್ರ ಮಾತಾಡ್ದಮ್ಮ? ಇಲ್ಲ ಮಾಮ, ಮಾತಾಡಿಲ್ಲ. ಮಾತಾಡ್ಬೇಕು ಮಾಮ. ಅಮ್ಮ, ಜಾನುಗೆ ಫೋನ್ ಮಾಡ್ತೀನಿ ನಾನು. ನಿನ್ ಜಾನು ಏನ್ ಮಾಡಿದ್ರೆ ಗೊತ್ತಾ ಚಿನ್ನು? ಏನ್ ಮಾಡೋಣ ಮಾಮ? ಅಖಿಲಮ್ಮ ಅಜ್ಜಿ ಜೊತೆ ತರಕಾರಿ ತರಕ್ಕೆ ಮಾರ್ಕೆಟ್ ಹೋದ್ಲಂತೆ. ಅಲ್ಲಿ ಮಿಸ್ ಆಗ್ಬಿಟ್ಟಿದ್ದಾಳೆ. ಸಂಜಯ್, ಸುಮ್ಮನೆ ಇರಕ್ಕಾಗಲ್ವಾ ನೀವು? ಹಾ ಮಾಮ, ಜಾನು ಎಲ್ಲ ಇವಾಗ? ಆಮೇಲೆ ಏನಾಯ್ತಂತೆ ಸಂಜಯ್? ಮಿಸ್ ಆಗಿದ್ಲಲ್ಲ. ತರಕಾರಿ ಮಾರ್ಕೆಟ್ ಎಲ್ಲ ಹುಡುಕಿದ್ದಾರೆ ನಮ್ಮಮ್ಮ, ಎಲ್ಲೂ ಸಿಕ್ಕಿಲ್ಲ. ಆಮೇಲೆ ಸಿಕ್ಕಿದ್ಲಂತೆ, ಆ ಕಳ್ಳರ ಕೈಯಲ್ಲಿ ಇದ್ಲಂತೆ. ಇನ್ನೇನು ಇನ್ನೊಂದು ಸ್ವಲ್ಪ ಹೊತ್ತು ಎತ್ಕೊಂಡು ಹೊಟ್ಟೋಗೋದೆ ಅಂತೆ ಜಾನುನ. ಅಷ್ಟು ಬೇಗ ನಮ್ಮಮ್ಮ ಹೋಗಿದ್ದಾರೆ. ಹಂಗೆ ನನ್ನ ತಂಗಿನೂ ಬಂದಿದ್ದಾಳೆ. ಅವ್ರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋದ್ಲಂತೆ. ಜಾನುಗೇನೋ ಸ್ವಲ್ಪ ಜ್ವರ ಬಂದಿದೆ ಅಂತಕ್ಕ. ಅಯ್ಯೋ, ಎಂಥ ಕೆಲಸ ಆಗೋಯ್ತು. ಅದಕ್ಕೆ ಹೇಳೋದು ಸಂಜಯ್, ಮಕ್ಕಳನ್ನ ಕರ್ಕೊಂಡು ಹೋಗ್ಬಾರ್ದು ಅಂತ. ಇಬ್ರು ಮೂವರಿದ್ರೆ ಮಕ್ಕಳನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗ್ಬೇಕು. ಒಬ್ಬೊಬ್ಬರೇ ಇದ್ದಾಗ ಕರ್ಕೊಂಡು ಹೋಗ್ಬಾರ್ದು. ಈ ಸಣ್ಣ ಮಕ್ಕಳಾದ್ರೆ ನಾವು ಎತ್ಕೊಂಡಿರ್ತೀವಿ, ಅವ್ರಿಗೆ ಓಡಾಡಕ್ಕೆ ಬರಲ್ಲ. ಇಂಥ ಚಿಕ್ಕ ಮಕ್ಕಳು ನೋಡಿ ಈ ಥರ ಮಾಡ್ಬಿಡ್ತಾರೆ. ಅಖಿಲಮ್ಮ ಆಂಟಿ ಹೋಗದೆ ಇದ್ದಿದ್ರೆ ಏನು ಗತಿ? ಅವ್ರೇನಾದರೂ ಎತ್ಕೊಂಡು ಹೊಟ್ಟೋಗಿದ್ದಿದ್ರೆ ಎಲ್ಲಂತ ಹುಡ್ಕೋದು? ಅವಳು ಎಲ್ಲೋ ಭಯ ಪಟ್ಟಿರ್ಬೇಕು, ಅದಕ್ಕೆ ಜ್ವರ ಬಂದಿರೋದು. ಆಸ್ಪತ್ರೆಗನ ಕರ್ಕೊಂಡು ಹೋಗ್ಬೇಕಾಗಿತ್ತು. ಕರ್ಕೊಂಡು ಹೋಗಿದ್ರಂತಕ್ಕ. ಚಿನ್ನು, ಯಾಕಮ್ಮ ಅಳ್ತಾ ಇರೋದು? ಅಳ್ಬಾರ್ದು, ಸುಮ್ಮನೆ. ಯಾಕೆ ಅಳ್ತಾ ಇರೋದು ನೀನು? ಚಿನ್ನು, ಯಾಕೋ, ಏನಾಯ್ತು? ಅಮ್ಮ, ಜಾನುನ ನೋಡಕ್ಕೆ ವಿಡಿಯೋ ಕಾಲ್ ಮಾಡ್ಕೊಡ್ತೀನಮ್ಮ, ಸುಮ್ಮನೆ. ಆಮೇಲೆ ವಿಡಿಯೋ ಕಾಲ್ ಮಾಡ್ಕೊಡ್ತೀನಿ, ಮಾತಾಡ್ಸಿ ಅಂತೆ. ಇಲ್ಲ ಅಮ್ಮ, ಇರೋ ಕಾಲಲ್ಲಿ ಬೇಡ. ನಾನು ಜಾನುನ ನೋಡ್ಬೇಕಮ್ಮ. ಜಾನುಗೆ ಏನಾಗೈತೋ ಏನೋ. ಜಾನು ನೋಡ್ಬೇಕಮ್ಮ. ನಾನು ಹೋಗ್ಬೇಕಮ್ಮ, ಜಾನು ನೋಡಕ್ ಹೋಗ್ಬೇಕು. ನಾನೊಬ್ಳೆ ಓದ್ತೀನಮ್ಮ, ನಂಗೇನ್ ಭಯ ಇಲ್ಲಮ್ಮ. ಸಂಜಯ್, ನೀನು ಮಾಡೋದೆಲ್ಲ ಇಂಥ ಕೆಲಸನೇ. ಅತ್ತಿಗೆಗೆ ಹೇಳ್ಬೇಕು ಅಂತಿದ್ರೆ ಅವರೊಬ್ಬರೇ ಇದ್ದಾಗ ಹೇಳ್ಬೋದಾಗಿತ್ತಾನೆ. ಅವನಿಗೆ ಜಾನು ಅಂದರೆ ಇಷ್ಟ ಅಂತ ಗೊತ್ತು ನಿನಗೆ. ಆದರೂ ನೋಡಿ ನೀನು ಈ ಥರ ಕೆಲಸ ಮಾಡ್ತೀಯಾ? ಮಗು ನೋಡಿ ಹೆಂಗೆ ಹೇಳ್ತಾ ಇದ್ದಾನೆ. ಅಮ್ಮ, ನಾನು ಹೋಗ್ಬೇಕಮ್ಮ, ಜಾನು ನೋಡ್ಬೇಕು. ಜಾನು ನೋಡ್ಬೇಕಮ್ಮ. ನೀನು ವಿಡಿಯೋ ಕಾಲಲ್ಲಿ ನೋಡಿ ಅಂತ ಸುಮ್ಮನೆ ಇರಮ್ಮ, ಅಳ್ಬಾರ್ದು. ಯಾಕೆ ಅಳ್ತಾ ಇರೋದು ನೀನು? ವಿಡಿಯೋ ಕಾಲ್ ಮಾಡ್ತೀನಿ, ಅವಾಗ ಜಾನುನ್ ಮಾತಾಡ್ಸಿ ಅಂತ ಸುಮ್ಮನೆ ಇರಮ್ಮ. ಇಲ್ಲ, ನಾನು ಜಾನು ನೋಡ್ಬೇಕು. ನೋಡ್ಬೇಕು ನಾನು. ಸಂಜಯ್ ಮಾಮ, ನನ್ನ ಕರ್ಕೊಂಡು ಹೋಗು ಮಾಮ ಬೆಂಗಳೂರಿಗೆ. ಜಾನು ಜ್ವರ ಬಂದ್ಬಿಟ್ಟೈತೆ. ಅಮ್ಮ, ಇವಾಗ ಸಂಜಯ್ ಮಾಮಗೆ ಜಾಸ್ತಿ ಕೆಲಸ ಆಯ್ತಂತಮ್ಮ. ನೆಕ್ಸ್ಟ್ ಹೋಗೋಣ ನಾವು. ಇವಾಗ ವಿಡಿಯೋ ಕಾಲ್ ಮಾಡ್ಕೊಡ್ತೇವೆ ಸಂಜಯ್ ಮಾಮ. ನೀನು ಮಾತಾಡಮ್ಮ ಜಾನು ಜೊತೆ. ಅಳ್ಬಾರ್ದು ಚಿನ್ನಿ, ಮಾತಾಡು ನೀನು. ಜಾನು ಆರಾಮಾಗಿದ್ದಾಳೆ ಅಂತಂದ್ರೆ ಹೋಗೋದು ಬೇಡ. ಜಾನುಗೆ ಏನಾದರೂ ಹುಷಾರಿಲ್ಲ ಅಂತಂದ್ರೆ ಹೋಗೋಣ, ಆಯ್ತಾ? ಫಸ್ಟ್ ಜಾನು ಹತ್ರ ಮಾತಾಡು ನೀನು. ಸರಿ ಅಮ್ಮ, ಆಯ್ತು. ಜಾನುಗೆ ಏನಾದ್ರು ಜ್ವರ ಬಂದಿದ್ರೆ ನಾವು ಹೋಗ್ಬೇಕಮ್ಮ. ಸರಿ ಅಮ್ಮ, ಆಯ್ತು, ಹೋಗೋಣ. ಸಂಜಯ್ ಮಾಮ, ರೀಟಾ ಅತ್ತೆ, ನಾವೆಲ್ಲರೂ ಹೋಗೋಣ, ಆಯ್ತಾ? ಅಮ್ಮ, ಪಾಪಮ್ಮ ಜಾನು ಎಷ್ಟೊಂದು ಭಯ ಬಿಟ್ಟಿತ್ತಲ್ಲಮ್ಮ. ಅವಳು ಮಾರೋದೆಲ್ಲ ಇಂಥ ತಿಳಿತಾನೆ. ಅವಳು ಬುದ್ಧಿ ಇಲ್ಲ ಅವಳು. ಅಮ್ಮ, ವಿಡಿಯೋ ಕಾಲ್ ಮಾಡ್ಕೊಡಮ್ಮ, ಮಾತಾಡ್ಬೇಕಮ್ಮ ಜಾನು